ದಂಪತಿಗಳು ಬಿಗ್ ಬಾಸ್ ಮನೆಗೆ ಹೋಗಿ ಫುಲ್ ಹೆಸರು ಮಾಡಿದ್ದೀರಾ. ಇದ್ರ ಬಗ್ಗೆ ಏನ್ ಹೇಳ್ತೀರಾ? ಬಿಗ್ ಬಾಸ್ ಅಲ್ಲಿ ನಾವು ಹೋಗಿ ಬಂದಿರೋದು ಅದೇನು ಹೊಸದೇನಲ್ಲ. ಬಿಗ್ ಬಾಸ್ 10 ನಲ್ಲಿ ನಾನು ಬಿಗ್ ಬಾಸ್ 11 ನನ್ನ ಹೆಂಡತಿ ಹಿಸ್ಟ್ರಿ ಆಗಿದೆ. ಆದ್ರೆ ಇನ್ನೊಂದೇನಪ್ಪ ಅಂದ್ರೆ GKVK ನಲ್ಲಿ ನಡೀತಾ ಇರ್ತಕ್ಕಂಥ ಈ ಕೃಷಿ ಮೇಳದಲ್ಲಿ ನಮ್ಮ ವರ್ತೂರು ಸಂತೋಷಗೋಸ್ಕರ ಈ ಒಂದು ಜಾತ್ರೆಗೆ ಬಂದಿದ್ದೀವಿ. ಈ ಒಂದು ಹಳ್ಳಿಕಾರ್ ತಳಿಯನ್ನು ಉಳಿಸೋದಕ್ಕೆ ತನ್ನ ಸರ್ವಸ್ವನೇ ತ್ಯಾಗ ಮಾಡ್ತವ್ರೆ ಸಂತೋಷಣ. ಅದು ನೋಡಿದ್ರೆ ಭಾರಿ ಖುಷಿ ಆಗುತ್ತೆ. ಕೆಲವರೆಲ್ಲ ಹೇಳ್ತಾ ಇದ್ರು ವರ್ತೂರು ಸಂತೋಷಣ ನೀವು ಯಾಕೆ ಮೀಟ್ ಆಗ್ತಾ ಇಲ್ಲ ಅಂತ. ಸೊ ಮೀಟ್ ಆಗ್ತಾ ಇದೀವಿ, ಕೆಲವರು ಕಂಡಿರ್ಲಿಲ್ಲ. ಸಂತೋಷಣ, ನೀವು ಕೇಳ್ತಿದ್ದಂಥ ಪ್ರಶ್ನೆಗೆ ಕೆಲವ್ರು ಹೇಳ್ತಾ ಇದ್ರು ವರ್ತೂರು ಸಂತೋಷಣ ನೀವು ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡ್ತಿದ್ರೆ ಹಂಗೆ ಅಂತ. ಅದಿಲ್ಲ, ಸಾಯೋವರೆಗೂ ವರ್ತೂರು ಸಂತೋಷಣ ಯಾವಾಗ್ಲೂ ನನ್ನ ಹೃದಯದಲ್ಲಿ ಇದ್ದೇ ಇರ್ತಾರೆ. ನಮ್ಮ ಹೃದಯದ ಮೇಲೆ ಯಾವಾಗ್ಲೂ ಇರ್ಲಿ ಅಂತ ವರ್ತೂರು ಸಂತೋಷಣ ಅವಾಗ ಕೊಟ್ಟಿರೋ ಲಾಕೆಟ್ಟು ಇದಕ್ಕೊಂದು ವರ್ಷ ಆಗಿದೆ. ಸೊ ಹೌದು, ಇಲ್ಲ ಇವಳಿಗೆ ಊಟ ಮಾಡಕ್ ಬೆಳ್ಳಿ ತಟ್ಟೆ ಕೊಟ್ಟಿದೀನಿ ನೋಡ, ಅದ್ ಹೇಳ್ತಾ ಇಲ್ಲ ಇವಳು. ನಾನು ಮುಗಿಸ್ಬಿಡ್ತೀನಿ. ಸೊ ಹಂಗಾಗಿ ವರ್ತೂರು ಸಂತೋಷಣ ಯಾವಾಗಿದ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ. ವರ್ತೂರು ಸಂತೋಷಣ ನಮ್ಗೆ ಹೃದಯ ಇದ್ದಂಗೆ. ಸೊ ಯಾವಾಗ್ಲೂ ನಮ್ಮ ಹೃದಯದೊಳಗೆ ಇದ್ದೇ ಇರ್ತಾರೆ. ನಾನು ಬಿಗ್ ಬಾಸ್ ಅವ್ರಿಗೆಲ್ಲಾನು ಟ್ರೀಟ್ ಕೊಡ್ಬೇಕು, ನಮ್ಮ ತೋಟಕ್ಕೆ ಬನ್ರಿ ಅಂತ ಹೇಳ್ತಾ ಇದ್ದೀನಿ. ನಾನೇ ಸ್ವಲ್ಪ ಬಿಸಿ ಆಗೋಗಿದ್ದೀನಿ. January 1st ನ್ಯೂ ಇಯರ್ ನಮ್ಮ ತೋಟದಲ್ಲೇ ಮಾಡೋಣ ಅಂತ ಪ್ಲಾನ್ ಮಾಡ್ತಾ ಇದ್ದೀನಿ. ಸೊ ಹಂಗಾಗಿ ಏನಾದರೂ ಕರ್ನಾಟಕದಲ್ಲಿ ಹಳ್ಳಿಕಾರ್ ತಳಿಯನ್ನು ಉಳಿಸೋದ್ರಲ್ಲಿ ಸತತ ಪ್ರಯತ್ನವನ್ನು ಮಾಡ್ತಿರ್ತಕ್ಕಂಥ ವರ್ತೂರು ಸಂತೋಷನ ಒಳ್ಳೇದಾಗ್ಲಿ. ಅವ್ರ ಜೊತೆ ಸದಾಕಾಲ ನಾವಿರ್ತೀವಿ. ಜೈ ಹಳ್ಳಿಕಾರ್, ಜೈ ವರ್ತೂರಣ್ಣ. ವರ್ತೂರು ಸಂತೋಷ್ ಅವ್ರು ಹೊರಟ್ರೆ ಜಾತ್ರೆ, ನಿಂತ್ರೆ ಚರಿತ್ರೆ ಪ್ರೂವ್ ಆಗ್ತೈತೆ. ಆಗ್ಲಿ ಏನೋ ಗೊತ್ತಿಲ್ದಿರ ಹಳ್ಳಿನಲ್ಲಿ ಮಾಮೂಲಿ ವ್ಯವಸಾಯ ಮಾಡಿಕೊಂಡು ಒಂದು ಮನೆಯಲ್ಲಿ 5-6 ಜನನ ಮಾತಾಡ್ಸ್ಕೊಂಡಿರ್ತಕ್ಕಂಥ ವ್ಯಕ್ತಿ ಸಡನ್ ಆಗಿ ಒಂದು 5,000 ಜನ ನೋಡಿದವಾಗ ಆಬ್ವಿಯಸ್ಲಿ ನರ್ವಸ್ ಆಗುತ್ತೆ. ಬಟ್ ಒಂದು ಶೋಗೆ, ಅದರಲ್ಲೂ ತುಕಾಲಿ ಅವರು ಮದುವೆ ಆಗಿ ಎಷ್ಟೋ ಜನ ಸಾಧನೆ ಇರುತ್ತೆ. ಅದು ನಮ್ಮ ಹೆಂಡತಿನ ಒಂದು ಮಟ್ಟಕ್ಕೆ ಕರ್ಕೊಂಡು ಹೋಗ್ಬೇಕು ಅಂತ ಅದು ತುಕಾಲಿ ಮಾಡಿದ್ದಾರೆ. ಹೋದನೇ ವರ್ಷ ತುಕಾಲಿ, ಈ ವರ್ಷ ಅವರು ಮಿಸ್ಸಸ್. ಒಂದೇ ವಾರ ಆಗ್ಲಿ ಒಂದು ದಿನ ಆಗ್ಲಿ ಬಿಗ್ ಬಾಸ್ಗೆ ಹೋಗಿ ಬಂದ್ಮೇಲೆ ಬಿಗ್ ಬಾಸ್ ಖ್ಯಾತಿ ಅಂತಾನೆ ಹಾಕೋದು. ಇದನ್ನ ನಮ್ಮ ಅಣ್ಣ ಹೇಳ್ತಾ ಇದ್ರು ನನಗೆ. ಮೇಡಮ್ ಇನ್ನೊಂದೇನಂದ್ರೆ ಯಾಕೆ ವರ್ತೂರು ಸಂತೋಷಣ ನಮಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ, ಸೊ ನಾವು ಕೂಡ ಅಲ್ಲ ಒಂದ್ ನಿಮಿಷ ಅಲ್ಲ ತಡಿ ಮಂಜು ಒಂದೇ ಒಂದು ಡೈಲಾಗ್ ತಡಿ. ಯಾಕೆ ವರ್ತೂರು ಸಂತೋಷಣ ನಮಗೆ ಕನೆಕ್ಟ್ ಆಗ್ತಾರೆ ಅಂದ್ರೆ, ನಾವು ಕೂಡ ರೈತರೇ, ನಮ್ಮಲ್ಲೂ ಕೂಡ ಹಸುಗಳಿದೆ, ಹಳ್ಳಿಕಾರ್ ತಳಿಗಳಿದೆ, ಆಮೇಲೆ ಶುಂಠಿ ಬೆಳಿತೀವಿ, ಜೋಳ ಬೆಳಿತೀವಿ, ರಾಗಿ ಬೆಳಿತೀವಿ, ಅಪ್ಪಟ ರೈತ ಕುಟುಂಬದಿಂದ ಬಂದಿರೋದು. ಸೊ ಹಂಗಾಗಿ ನಮ್ಗೆ ವರ್ತೂರು ಸಂತೋಷಣ ಅಂದ್ರೆ ಎಲ್ಲಿ ಪ್ರೀತಿ. ಅವ್ರಿಗೆ ಏನು ರೈತರ ಬಗ್ಗೆ ಇರ್ತಕ್ಕಂಥ ಒಲವು ತುಂಬಾ ಇದೆ. ಆ ರೈತರಿಗಿರ್ತಕ್ಕಂಥ ಒಂದು ಎಲ್ಲ ಒಂದು ಕ್ವಾಲಿಟೀಸ್ ಅವ್ರಿಗಿದೆ. ಸೊ ಹಂಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ಕರ್ನಾಟಕದ ಎಲ್ಲಾ ರೈತರಿಗೂ ಒಳ್ಳೇದಾಗ್ಲಿ, ಒಳ್ಳೆ ಬೆಳೆದಿರ್ತಕ್ಕಂಥ ಬೆಳೆಗೆ ಬೇಡಿಕೆ ಸಿಗ್ಲಿ, ಅವ್ರು ಬಂದಿರೋ ಕಷ್ಟಗಳ ಪರಿಹಾರ ಆಗ್ಲಿ. ರೈತ ಯಾವಾಗ್ಲೂ ಟಾಪ್ ಅಲ್ಲಿ ಇರ್ಬೇಕು. ಜೈ ಹಳ್ಳಿಕಾರ್. ಆಮೇಲೆ ರೈತನಿಗೆ ಡ್ರೆಸ್ ಕೋಡ್ ಇದೆ ಮೇಡಮ್? ಇಲ್ಲ ಅಲ್ಲ. ರೈತನು ಒಡವೆ ಹಾಕ್ಬಾರ್ದಾ? ರೈತನು ಶೋಕಿ ಮಾಡಬಾರ್ದಾ? ರೈತನು ಶೋಕಿ ಮಾಡಬಾರ್ದಾ? ಮಾಡ್ಬಾರ್ದು ತಾನೆ. ಎಲ್ಲಾ ವರ್ಗದವ್ರಿಗೂ ಒಂದೊಂದು ಡ್ರೆಸ್ ಕೋಡು, ಒಂದೊಂದು ಥೀಮು ಅಂತ ಮಾಡವ್ರೆ. ರೈತನಿಗೆ ಯಾವುದು ಇಲ್ಲ. ರೈತನಿಗೆ ಒಬ್ಬನಿಗೆ ಇರೋ ತಾಕತ್ತು ಆಡಿ ಬೆನ್ಸ್ನ EMI ಇಲ್ದಿರ ಕ್ಯಾಶ್ ಕೊಟ್ಟು ತಗೊಂಡ್ತಕ್ಕಂಥ ತಾಕತ್ತು ಇರೋದು ರೈತರ ಮಕ್ಕಳಿಗೆ ಮಾತ್ರನೇ. ಕರೆಕ್ಟಾ? ನಾನು ಅಗ್ರಿ ಮಾಡ್ತೀನಿ. ನಾನು EMI ಅಲ್ಲಿ ತಗೊಂಡಿದ್ದೀನಿ ಅದಕ್ಕೆ. ಆಕ್ಚುಲಿ ನಾನು ಹೊರಗಡೆ ಬಂದ್ಮೇಲೆ ಎಲ್ಲಿಗೂ ಕರ್ಕೊಂಡು ಹೋಗಿರ್ಲಿಲ್ಲ. ನನಗೆ ಪರ್ಸ್ನಲಿ ದನ ಕರು ಅಂದ್ರೆ ತುಂಬಾ ಇಷ್ಟ. ಅದಕ್ಕೆ ಸಂತು ಬಾ ನಮ್ಮ ವರ್ತೂರಣ್ಣ ಅವ್ರ ಜಾತ್ರೆ ಮಾಡ್ತಾವ್ರೆ ನೋಡ್ಕೊಂಡ್ ಬರೋಣ ಅಂತ ಕರ್ಕೊಂಡ್ ಬಂದಿದ್ದೆ. ಸಿಕ್ಕಾಪಟ್ಟೆ ಖುಷಿರಿದ್ದೀರಕ್ಕ. ಈ ಜನಗಳಂತೂ ನೋಡಿ ಇನ್ನ ಖುಷಿರಿದ್ದೀನಿ. ಮಾತಾಡಕ್ಕೂ ನನಗೆ ಟೈಮ್ ಸಿಗ್ತಾ ಇಲ್ಲ. ಥ್ಯಾಂಕ್ ಯು. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.